ಹಾಯ್ ಗೈಸ್, ದಿಸ್ ಇಸ್ ಡೇ 2. ಸೊ ಸ್ನಾನ ಮಾಡ್ಕೊಂಡು ನಾನು ರೆಡಿ ಆಗೀನಿ. ನಮ್ಮ ಫ್ರೆಂಡ್ಸ್ ಸ್ನಾನ ಮಾಡೋಕ್ಕೆ ಹೋಗ್ಯಾರ. ನಂದಿದು ಔಟ್ಫಿಟ್. ಸೊ ನಿಮಗೆ ಇನ್ನೊಂದು ಸ್ಪೆಷಲ್ ನಾನು ಒಂದು ವಿಷಯ ಹೇಳಬೇಕಾ ತೋರಿಸ್ತೀನಿ. ಆ್ಯಂಡ್ ನಾನು ಭಾಳ ಕನ್ಫ್ಯೂಷನ್ ಆಗಿದ್ದೆ. ಇದು ಟೆಲಿಫೋನ್ ಇಲ್ಲಿ ನಂಬರ್ ಯಾವುದೂ ಇಲ್ಲ ಅಂತ ವಿಚಾರ ಮಾಡತ್ತಿದ್ದೆ. ನೋಡಿರಿ ಇಲ್ಲೈತಿ ನಂಬರ್. ಸೊ ದ್ಯಾಟ್ಸ್ ವೈ ನಾನು ಇದನ್ನು ನಿಮ್ಗೆ ತೋರಿಸಿದೆ. ಹಿಂಗೂ ಇರ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಭಾಳ ಹುಡುಕಿದೆ, ನಂಬರ್ ಸಿಕ್ಕಿರಲಿಲ್ಲ. ಗೈಸ್ ಈಗ ಫುಲ್ ರೆಡಿ ಆದ. ಈಗ ಟ್ರೈನಿಂಗ್ ಸೆಷನ್ಗೆ ಹೋಗ್ಬೇಕು. ನಮ್ಮ ಫ್ರೆಂಡ್ ಕತ್ಲು ಬರತ್ತೈದು, ಕರೆಕ್ಟ್ ಬರತ್ತಿಲ್ಲ ಅಂತ ಅವ್ರು ಹೇಳತ್ತಿದ್ರೆ. ಎಲ್ಲ ನಮ್ಮದು ಥಿಂಗ್ಸ್ ತೊಗೊಂಡು ನಾವು ಹೋಟೆಲಿಂದ ಹೊಂಟ್ವಿ. ಆ್ಯಂಡ್ ನಾವೆಲ್ಲ ಚೆಕ್ಔಟ್ ಮಾಡ್ಕೊಂಡು ಹೊಂಟ್ವಿ, ಯಾಕಂದರೆ ರಿಟರ್ನ್ ಬರೋಂಗಿಲ್ಲ ನಾವಿಲ್ಲೇ. ಸೊ ಅಲ್ಲಿಂದಲ್ಲೇ ಹೋಗ್ಬಿಡ್ತೇವೆ ಅಂಥೇಳಿ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಬ್ಯಾಗ್ ತೊಗೊಂಡು ಎಲ್ಲರೂ ಹೊಂಟ್ವಿ. ಸೊ ನಾನು ಇಲ್ಲಿ ಆ ಬಂದ್ಗಳು ಅಬ್ಸರ್ವ್ ಮಾಡಿದ್ದು ಇಂಥ ಹೂವು, ಯಾಕಂದರೆ ಅದ್ರೊಳಗೆ ಎಲೆ ಹಾಕಿ ಮಾಡಿರೋದು. ಆ್ಯಂಡ್ ಇಲ್ಲಿ ಬಂದಮೇಲೆ ನಾವು ಮಸಾಲೆ ದೋಸೆ ತೊಗೊಂಡ್ವಿ. ಒಂದಿಷ್ಟು ಜನ ಉತ್ತಪ್ಪ ತೊಗೊಂಡ್ರೆ, ಮತ್ತು ನಾನು ಮಸಾಲೆ ದೋಸೆ ತೊಗೊಂಡೆ. ಇದು ಭಾಳ ಚಲೋ ಇತ್ತು. ಎಲ್ಲಾದರೂ ಮಸಾಲೆ ದೋಸೆನ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದ್ವಿ, ಟ್ರೈನಿಂಗ್ ಸೆಷನ್ ನಡೆದಿತ್ತು. ಅದರೊಳಗೆ ನಮ್ದು ಟ್ರೈನಿಂಗ್ದು ಇಂಡಿವಿಜುವಲ್ ಮುಗ್ದಿತ್ತು, ಮತ್ತು ಬೇರೆದವ್ರದ್ದು ಇಂಡಿವಿಜುವಲ್ ಟ್ರೈನಿಂಗ್ ತೊಗೊಂಡಿದ್ರೆ. ಅದಾದಮೇಲೆ ಮಧ್ಯಾಹ್ನ ಮತ್ತು ಬಿರಿಯಾನಿ ಊಟ ಮಾಡಿಸಿದ್ರು ಅವ್ರು. ಆ್ಯಂಡ್ ಮತ್ತು ಟ್ರೈನಿಂಗ್ ಸೆಷನ್ ಅಟೆಂಡ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಫೋಟೋ ಸೆಷನ್ ಎಲ್ಲ ಆತ. ಆ್ಯಂಡ್ ಇದೊಂದು ನಮ್ಗೆ ಗಿಫ್ಟ್ ಕೊಟ್ಟೆ. ಇದ್ರೊಳಗೆ ಸಮೋಸ ಮತ್ತು ಕೇಕ್ ಇತ್ತು. ಮಳೆ ನೋಡ್ರಿ, ಬೆಂಗಳೂರೊಳಗೆ ಸೇಮ್ ಹುಬ್ಳಿ ಧಾರವಾಡೊಳಗೆ ಮಳೆ ಇದ್ದಂಗೆ. ಆ್ಯಂಡ್ ಕ್ಯಾಬ್ ಒಂದು ಬುಕ್ ಮಾಡ್ಕೊಂಡು ಅಲ್ಲಿಂದ ಹೊಂಟ್ವಿ. ನಾನು ರೈಲ್ವೆ ಸ್ಟೇಷನ್ ಇಳ್ಕೋಬೇಕಿತ್ತು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಮಳೆ ಒಂದು ಜೋರು ಬರತ್ತಿತ್ತು. ಎವ್ರಿ ಈವ್ನಿಂಗ್ ಮಳೆ ಬರ್ತದಂತ. ಆ್ಯಂಡ್ ನನಗಿಲ್ಲೇ ಬೆಂಗಳೂರು ಬಂದಿದ್ದೆ ಫಸ್ಟ್ ನಾನು ನೋಡಿದ್ದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆ್ಯಂಡ್ ಟ್ರಾಫಿಕ್ ಆ್ಯಂಡ್ ಇದು ಬ್ಯುಸಿ ಲೈಫ್ ಆ್ಯಂಡ್ ಫೆಸಿಲಿಟಿ, ಮೆಟ್ರೋ ಇದೆಲ್ಲ ಸೇರಿಬಿಟ್ರೆ ಬೆಂಗಳೂರು ಅಂತ ಹೇಳ್ಬೋದು. ಬೆಂಗಳೂರು ಎಲ್ಲರಿಗೂ ಒಂದು ಜೀವನ ಕಟ್ಕೊಟ್ಟೈತಿ. ಸೊ ಇಲ್ಲಿ ಬರೋರಿಗೆ ಪ್ರತಿಯೊಬ್ಬರಿಗೂ ಜೀವನ ನಡ್ಸೋಕೆ ಒಂದು ದಾರಿ ಐತಿ ಇಲ್ಲಿ. ಆ್ಯಂಡ್ ನಾನು ಇಲ್ಲಿಂದ ಇಳ್ಕೊಂಡು ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತಂದ್ರೆ ಒಂದು ಈ ಥರ ರೋಡ್ ಕ್ರಾಸ್ ಮಾಡಬೇಕಾಗಿತ್ತು. ಆಮೇಲೆ ಇದ್ರೊಳಗೆ ಸ್ಟೆಪ್ಸ್ ಇತ್ತು. ಸೊ ಸ್ಟೆಪ್ಸ್ ಹತ್ಕೊಂಡು ಹೊಂಟೇನಿ. ನೋಡ್ರಿ ಈಗ ಬೆಂಗಳೂರು. ಸೊ ಮೇಲೆ ಸ್ಟೆಪ್ಸ್ ಮೇಲೆ ಇಳ್ಕೊಂಡು ಹೊಂಟೀನಿ. ದಿಸ್ ಇಸ್ ಅ ಮೆಟ್ರೋ. ಆ್ಯಂಡ್ ಅಲ್ಲಿ ಮುಂದೆ ಕಾಣಿಸ್ತವಲ್ಲ, ಅಲ್ಲೇ ಮೆಟ್ರೋ ಹೋಲ್ಸೇಲ್ ಇದೆ ಐತಿ ಬಿಲ್ಡಿಂಗ್ಸ್. ಇದು ರೈಲ್ವೆ ಸ್ಟೇಷನ್. ನಾ ಈಗ ಇಲ್ಲೇ ಹೋಗ್ಬೇಕು. ಅಲ್ಲೇ ನೋಡ್ರಿ ಮೆಟ್ರೋ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹೋಗೋದು ಇಲ್ಲಿಂದ. ಸೊ ಕನ್ಸ್ಟ್ರಕ್ಷನ್ ಆಗತ್ತಿದ್ರು, ಅದಕ್ಕೆ ಹಿಂಗೈತಿ. ಅಲ್ಲಿ ಮ್ಯಾಲೆ ಹೋಗ್ಬೇಕು ಅನ್ಸುತ್ತೆ. ಹೋಗ್ಬೋದು. ಸೊ ಇದು ಈ ಮೆಟ್ರೋ ಹೊಂಟೀನಿ ಫಸ್ಟ್ ಟೈಮ್. ನೋಡಬೇಕು ಹಿಂಗೆ ಇರ್ತದೆ ಎಕ್ಸ್ಪೀರಿಯನ್ಸ್ ಅಂತೇಳಿ. ಇನ್ನೂ ನನಗೆ ಎಷ್ಟು ಗಂಟೆವರೆಗೂ ಇದೆ ಟ್ರೈನ್ ಅಂದರೆ 10:30ಗೆ ಐತಿ. ಅಂದರೆ 9:30ವರೆಗೂ ನಾನು ಬಂದು ನಡೀತೈತಿ. ಅಷ್ಟು ಟೈಮ್ ಐತೆ ನನಗೆ. ತಲೆವರೆಗೂ ಏನು ಮಾಡೋದು ಅಂಥೇಳಿ ನಾನು ಮೆಟ್ರೋಗೆ ಹೋಗೋಣ ಅಂತ ಥಿಂಕ್ ಮಾಡಿ ಮೆಟ್ರೋಗೆ ಹೊಂಟೇನಿ. ನೋಡುವ ಹೆಂಗಿರ್ತೈತೆ ಎಕ್ಸ್ಪೀರಿಯನ್ಸ್ ಅಂತ. ಬರೀ ನಿಮಗೂ ತೋರಿಸ್ತೀನಿ, ಇನ್ ಕೇಸ್ ನೀವು ಮೆಟ್ರೋಗೆ ಹೋಗಿದ್ದಿಲ್ಲ ಅಂದರೆ. ಓಕೆ, ಮೆಟ್ರೋ ಇಲ್ಲಿ ಬರ್ತೈತಿ. ಸ್ಟೇಷನ್ ನೋಡ್ರಿ ಹಿಂಗೈತಿ. ವಾವ್, ದಿಸ್ ಇಸ್ ವ್ಯೂ. ಎಷ್ಟೊಂದು ಐತೆ ನೋಡ್ರಿ, ತೋರಿಸೈತಲ್ಲ. ಒಂದು ಸ್ಟೇಷನ್ಗೆ ಬಂದೀನಿ. ಅಲ್ಲಿ ಆ ಸೈಡ್ ಹೋಗ್ಬೇಕಂತ ನಾನು ಈ ಸೈಡ್ ಬಂದೀನಿ. ಅಲ್ಲಿ ಹೋಗ್ತೀನಿ. ಸೊ ನೋಡಿರಿ ಇಲ್ಲಿ ಹೋಗ್ಬೇಕು ನಾ ಆ್ಯಕ್ಚುಲಿ. ನೋಡಿರಿ ಈಗ ಇನ್ನೊಂದು ಸರಿ ಮತ್ತು ಇಲ್ಲಿಂದ ಹೊಂಟೆ, ಯಾಕಂದರೆ ರಾಂಗ್ ಆ ಸೈಡ್ ಹೋಗಿದ್ದೆಲ್ಲ ನಾನು.
ಇಳ್ಕೊಂಡೆ. ಈಗ ನೆಕ್ಸ್ಟ್ ಕೆಳಗೆ ಇಳ್ಕೊತೀನಿ ಸ್ವಲ್ಪ. ಅಲ್ಲಿ ಹೋಗಿ ಬಂದಾದಮೇಲೆ ಎಕ್ಸಿಟ್ ಆದಮೇಲೆ ಮತ್ತು ಸ್ವಲ್ಪ ಏನೋ ನೋಡಿ ಆಮೇಲೆ ಎಂಟ್ರ್ ಆಗೋದು. ಇಲ್ಲೇ ಎಕ್ಸಿಟ್. ಕಾಯಿನ್ ಹಾಕ್ಬೇಕು ಅದ್ರೊಳಗೆ. ಇಲ್ಲ ಐತೆ ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾ ಅಂತ ಹೇಳೋದು. ಮೆಟ್ರೋ ಎಲ್ಲ ನೋಡ್ರಿ ಹೆಂಗಾಗೈತಿ, ಎಲ್ಲಿಂದ ಎಲ್ಲಿಗೆ ಹೋಗೋದಂತ. ಸೊ ದಿಸ್ ಇಸ್ ಎಕ್ಸಿಟ್. ಈಗ ರೈಲ್ವೆ ಸ್ಟೇಷನ್ ಕಡೆ ಹೊಂಟೀನಿ. ಎಲ್ಲ ಕಡೆ ರೈಲ್ವೆ ಸ್ಟೇಷನ್ದೆಲ್ಲ ಕನ್ಸ್ಟ್ರಕ್ಷನ್ ನಡೆದೈತಿ. ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್. ಗೈಸ್ ಈಗ ಇಲ್ಲಿ ಬಂದೆ. ಈಗ ಮ್ಯಾಮ್ ಹತ್ತೋಕೆ ಸ್ಟೆಪ್ಸ್ ಅಂತೂ ಆಗಂಗಿಲ್ಲಪ್ಪ, ಯಾಕಂದರೆ ಬ್ಯಾಗ್ ಭಾಳ ಅಂದರೆ ಭಾಳ ವಜ್ಜೈತಂತ. ಅದಕ್ಕೆ ಮೆಟ್ರೋ ಹೋಗಿ ಬಂದೆ. ಇಟ್ಸ್ ಅ ವೆರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮತ್ತು ರೈಲ್ವೆ ಸ್ಟೇಷನ್ ಅಷ್ಟೊಂದು ಇದು ಇಲ್ಲ, ಇದು ಅಷ್ಟು ಕ್ಲೀನ್ ಇಲ್ಲ. ಆಮೇಲೆ ಇನ್ನೂ ಡೆವಲಪ್ಮೆಂಟ್, ಇನ್ನೂ ಕನ್ಸ್ಟ್ರಕ್ಷನ್ ಮಾಡತ್ತಾರಲ್ಲ, ಚಲೋ ಆಗ್ಬೋದಂತ ಅಂದ್ಕೊತೀನಿ. ಹುಬ್ಳಿ ಅಷ್ಟು ರೈಲ್ವೆ ಸ್ಟೇಷನ್ ಚಲೋ ಇದೆ. ಗಾಯ್ಸ್ ಇದು ಬೆಂಗಳೂರದ ರೈಲ್ವೆ ಸ್ಟೇಷನ್ ನೋಡ್ರಿ. ಇಲ್ಲಿಂದ ವ್ಯೂ ನೋಡ್ಬಿಟ್ರೆ ಎಷ್ಟು ಮಸ್ತ್ ಕಾಣತೈತಿ. ಅಲ್ಲಿ ಅನೌನ್ಸ್ಮೆಂಟ್ ಆಗತ್ತೈತಲ್ಲ, ನಿಮ್ಗೆ ಕೇಳಿಸ್ತೈತಲ್ಲ ಗೊತ್ತಿಲ್ಲ. ವಾವ್, ದಿಸ್ ಇಸ್ ಅ ಎಲೆಕ್ಟ್ರಾನಿಕ್ ಸಿಟಿ, ಅದಕ್ಕೆ ಕರೀತಾರೆ ಇದನ್ನ. ಬಟ್ ಇಲ್ಲಿ ಹಾಕ್ಯಾರ ನೋಡ್ರಿ 5 and 4 ಪ್ಲಾಟ್ಫಾರ್ಮ್ ಅದೆಲ್ಲ ಹಾಕ್ಯಾರ. ಸೊ ನಾವ್ ಇಲ್ಲೇ ಯಾವ ಪ್ಲಾಟ್ಫಾರ್ಮ್ ಐತಲ್ಲ ಅದ್ ನೋಡ್ಕೊಂಡು ಹೋಗ್ಬೋದು. ಇಲ್ಲ ನೋಡ್ರಿ, ಕ್ಲಿಯರ್ ಕಾಣಿಸತೈತಿ. ಗೈಸ್ ಈಗ ನಾನು 3ನೇ ಪ್ಲಾಟ್ಫಾರ್ಮ್ಗೆ ಹೋಗೋ ಕಡೆ ಕುಂತೀನಿ. ರ್ಯಾಪಿಡೋ ಆಮೇಲೆ ಉಬರು ಅವೆಲ್ಲ ಎಷ್ಟು ಹೆಲ್ಪ್ ಅದಾವ ಜನಕ್ಕಂದ್ರೆ, ಎಷ್ಟು ಫೆಸಿಲಿಟಿ ಇಲ್ಲೇ ಐತಿ ಅಂತ ಅನಿಸ್ತೈತೆ ನನಗೆ. ಅದೇ ಎಲ್ಲ ಫೆಸಿಲಿಟಿನ ಇಲ್ಲಿಗೆ ಬ್ಯುಸಿ ಲೈಫಿಗೆ ಎಷ್ಟು ಹೆಲ್ಪ್ ಮಾಡೈತೆ ಅಂತ ಹೇಳಿ. ಮತ್ತು ಕ್ಯಾಬ್ ಬುಕ್ ಮಾಡ್ಬೋದು, ಇಮಿಡಿಯೇಟ್ ಬರ್ತಾರೆ, ಅದು ಲೇಟನು ಇಲ್ಲ. ಆಮೇಲೆ ಬಾರ್ಗೇನಿಂಗ್ ಮಾಡ್ಬೇಕಂತ ಏನಿಲ್ಲ, ಗೊತ್ತಾಗಂಗಿಲ್ಲ. ಅದ್ರಾಗ ಫಿಕ್ಸ್ಡ್ ಅಮೌಂಟ್ ಬಂದ್ಬಿಡ್ತೈತೆ, ಅಷ್ಟೇ ಪೇ ಮಾಡ್ಬೇಕು. 93, 67 ಅಥವಾ 60 rupees ಹಿಂಗೆ. ಸೊ ಇದೆಲ್ಲ ಫೆಸಿಲಿಟೀಸ್ ಬೆಂಗಳೂರೊಳಗೆ ಇರೋರಿಗೆ ಎಷ್ಟೊಂದು ಹೆಲ್ಪ್ ಮಾಡ್ಬಿಟ್ಟೈತಲ್ಲ ಅಂತ ಅನಿಸ್ತೈತಿ ನನಗೆ. ಆ್ಯಂಡ್ ಅದಕ್ಕೆ ಇಷ್ಟು ಜನ ಇಲ್ಲಿ ಇರ್ತಾರ ಅಂತ ಅನಿಸ್ತೈತಿ. ಆಮೇಲೆ ಇಟ್ಸ್ ಅ ವೆರಿ ಸೇಫ್ಟಿ ಅಂತ ಅನಿಸುತ್ತೆ. ನಾನು ಈಗ ಇಷ್ಟೆಲ್ಲ ಓಡಾಡಿದಲ್ಲ 2 days, ಭಾಳ ಸೇಫ್ಟಿ ಅಂತ ಅನಿಸ್ತು ನನಗಿಲ್ಲೇ. ಸೊ ಅದಕ್ಕೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿ ನಮ್ಮ ಈ ಬೆಂಗಳೂರು ಕರೀತಾರಲ್ಲ, ಸೊ ವೆರಿ ಪ್ರೌಡ್ ಅಂತ ಹೇಳ್ಬೋದು. ಚಲೋ ಅನಿಸ್ತು ನಂಗೆ ಇಲ್ಲಿ ಬಂದು. ಆದ್ರೆ ರೈಲ್ವೆ ಸ್ಟೇಷನ್ ಇನ್ನೂ ಕನ್ಸ್ಟ್ರಕ್ಷನ್ ಒಳಗೈತಿ, ಇದಾದ್ಮೇಲೆ ಚಲೋ ಮಾಡ್ಬೋದು ಅಂತ ಅನ್ಕೊಂತೀನಿ. ಬಟ್ ಚಲೋ ಅನಿಸ್ತು ನಂಗೆ ಇಲ್ಲಿ ಬಂದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ನಂಗಂತೂ ಭಾಳ ಇಷ್ಟ ಆಯ್ತು. ನಮ್ಮ ಟ್ರೈನ್ ಬರ್ತೇನಂತ ಈಗ ಎಷ್ಟನೇ ಪ್ಲಾಟ್ಫಾರ್ಮ್ ಅಂದ್ರೆ 3rd ಪ್ಲಾಟ್ಫಾರ್ಮ್ ಒಳಗ ಕುಂತೇನೆ. 3rd ಪ್ಲಾಟ್ಫಾರ್ಮ್ಗೆ ಬರ್ತೇನೆ ಅಂತ ನೋಡ್ಕೊಂಡಿದ್ದೆ ನಾನು. ಟ್ರೈನ್ ಬಂತು. ಸೊ ಎಲ್ಲಿ ಬರ್ತದಲ್ಲ ಅದು ಕೋಚ್ ನೋಡ್ಕೊಂಡು ನಿಂತ್ಕೋಬೇಕಾ, ಅಂದ್ರೆ ಇದು ಮಾಡ್ಬೋದು.
ಇಲ್ಲ. ಸೀಟ್ ಒಂದು ಲೆವೆಲ್ ಕ್ಲೀನ್ ಐತಿದೆ. ಕರಡಿನ ಐತೆ ನೋಡಿ. ಗೈಸ್ ಇದು ನೋಡಿ ಫಸ್ಟ್ ಇದು ಹುಬ್ಳಿ ರೈಲ್ವೆ ಸ್ಟೇಷನ್. ಸೊ ನಾನು ವೇಟಿಂಗ್ ರೂಮ್ ಒಳಗಿದ್ದೀನಿ. ಸೊ ಲೇಡೀಸ್ ವೇಟಿಂಗ್ ರೂಮ್ ಬೇರೆ, ಜೆಂಟ್ಸ್ ವೇಟಿಂಗ್ ರೂಮ್ ಬೇರೆ ಐತಿ. ವೆರಿ ಫೆಸಿಲಿಟಿ ಐತಿ. ವಾಶ್ರೂಮ್ ಕ್ಲೀನ್ ಇತ್ತು ಆ್ಯಂಡ್ ವಾಶ್ರೂಮ್ ಸ್ನಾನನೂ ಮಾಡ್ಬೋದು. ಆ್ಯಂಡ್ ದೊಡ್ಡ ಕರಡಿನೂ ಹಾಕಿದ್ರು. ಆಮೇಲೆ ನೋಡಿರಿ ಎಲ್ಲರೂ ಮಕ್ಕೊಂಡಾರ, ಅಷ್ಟು ಸೇಫ್ಟಿ ಇತ್ತಲ್ಲಿ. ಆ್ಯಂಡ್ ಬ್ಯಾಗ್ ತೊಗೊಂಡು ನಾನು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊಂಟೆ. ಇದು ಪೇಯ್ಡ್ ವೇಟಿಂಗ್ ಹಾಲ್. ನೆಕ್ಸ್ಟ್ ಲೇಡೀಸ್ ರೂಮ್ ಇದು. ಇಲ್ಲೇ ನಾನು ಫ್ರೆಶ್ ಅಪ್ ಆದೆ. ಸೊ ಹೋಗೋಣ ಹೊರಗೆ. ಚಾರ್ಜರ್ ಇರಲಿಕ್ಕೆ ನನ್ನ ಫೋನ್ ಒಳಗೆ, ಸೊ ಅದಕ್ಕೆ ಚಾರ್ಜ್ ಮಾಡ್ಕೊಂಡು ನೋಡಿ. ಹುಬ್ಳಿ ರೈಲ್ವೆ ಸ್ಟೇಷನ್ ಎಷ್ಟು ಕ್ಲೀನ್ ಐತಂತ. ವಾವ್. ಇದು ಹೊರಗೆ ಎಕ್ಸಿಟ್ ಆಗೋದು. ಆ್ಯಕ್ಚುಲಿ ಇಲ್ಲಿ ಹುಬ್ಬಳ್ಳಿ ಒಳಗೆ ಇದು ಚಲೋ ಇದ್ರೆ, ರೈಲ್ವೆ ಸ್ಟೇಷನ್ ಚಲೋ ಇದ್ರೆ, ಅಲ್ಲಿ ಬೆಂಗಳೂರೊಳಗೆ ಮೆಟ್ರೋ ಮತ್ತು ಇದೆಲ್ಲ ಫೆಸಿಲಿಟಿ ಚಲೋ ಐತೆ. ಆಮೇಲೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಆಟೋ ಏನು ಹೋಗೋದೈತಲ್ಲ, ಅದು ಚಲೋ ಐತಿದೆ. ಸೊ ದಿಸ್ ಇಸ್ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳೋದಿದೆ. ಮತ್ತು ಇದು ಔಟ್ಸೈಡ್ ಹೋಗೋದು. ಇಲ್ಲಿಂದ BRTS ಹೋಗ್ತೀನಿ ನೋಡಿರಿ. ಇದು ಔಟ್ಸೈಡಿಂದ ಹಿಂಗೆ ಕಾಣಿಸ್ತೈತಿ. ನೈಸ್. ಸೊ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್. ಬಸ್ ಟಿಕೆಟ್ ಪಾಳೆ ನೋಡ್ರಿ ಎಷ್ಟೈತಿ. ಇದು ಬಸ್ BRTS. ಹುಬ್ಳಿಯಿಂದ ಧಾರವಾಡ ಹೊಂಟೇನಿ. ಯಾಕಂದ್ರೆ ನನಗೆ ಧಾರವಾಡ ರೈಲ್ವೆ ಸ್ಟೇಷನ್ದ ಟಿಕೆಟ್ ಸಿಗಲಿಲ್ಲ, ಹುಬ್ಳಿದ ಸಿಕ್ತು. ಅದಕ್ಕೆ ಇಲ್ಲಿಂದ ಹೊಂಟೇನಿ ನೋಡ್ರಿ. ಬಾವಿಗೆ ಡಬಲ್ ಇಲ್ಲಿಂದ ಬಸ್ ಹತ್ಕೊಂಡು ಧಾರವಾಡಿಗೆ ಹೋಗ್ತೀನಿ. ಸೊ ಹೋದ್ಮೇಲೆ ಆಫೀಸ್ಗೆ ಹೋಗ್ಲೋ ಬೇಡ ಅಂತ ಥಿಂಕ್ ಮಾಡೋದೇನು. ಟಯರ್ಡ್ ಅಂತೂ ಭಾಳ ಆಗೈತಿ. ನೋಡ್ತೀನಿ, ನೋಡಿ ಹೋಗೋದಾರ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ಜರ್ನಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಆ್ಯಂಡ್ ಇಂಡಿಪೆಂಡೆಂಟ್ ಜರ್ನಿ ಆ್ಯಂಡ್ ಒಬ್ಬಾಕೆ ಜರ್ನಿ ಮಾಡಿದ್ದು ಇಟ್ ಈಸ್ ಅ ವೆರಿ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಗೆ ಒಂಥರ ಫ್ರೀಡಮ್, ಒಂಥರ ಇಂಡಿಪೆಂಡೆಂಟ್, ಆಮೇಲೆ ಕರೇಜ್ ಎಲ್ಲನೂ ಈ ಒಂದು ಜರ್ನಿ ಒಳಗೆ ಎಲ್ಲನೂ ಕಲಿಸ್ಕೊಟ್ಬಿಡ್ತೈತಿ. ಆಮೇಲೆ ಇಂಡಿವಿಜುವಲ್ ಪ್ರತಿಯೊಂದು ನಾವು ಹೆಂಗೆ ಬುಕ್ ಮಾಡ್ಕೋಬೇಕು, ಹೆಂಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಪ್ರತಿಯೊಂದು ನಾವು ತಲೆ ಓಡಿಸ್ಬೇಕಾಗ್ತೈತಿ. ಅದಕ್ಕೆ ನಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನೀವು ಅದಕ್ಕೆ ಟ್ರಾವೆಲ್ ಮಾಡಿರಿ, ಸೋಲೋ ಟ್ರಿಪ್ ಮಾಡಿರಿ, ಅವಾಗ ನಿಮಗೂ ಇದ್ರ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ.